ನಾನು ಇಲ್ಲಿ ಇರೋದಿಲ್ಲ ಅಂತ ಹೇಳಿ ಓದೋಳು ಮತ್ತೆ ಯಾಕೆ ಫೋನ್ ಮಾಡಬೇಕು? ನನಗೆ ಫೋನೇ ತೆಗೆದು ಹೊಡೆದು ಬಿಡೋಣ ಅನ್ನೋ ಸಿಟ್ಟು ಬರ್ತಾ ಐತೆ ನನಗೆ. ಹಾಂ, ಯಾಕೆ ಫೋನ್ ಮಾಡ್ತಾ ಇದೆಯಾ ನೀನು? ನನಗೆ ಬರ್ತಿರೋ ಕೋಪಕ್ಕೆ ಫೋನೇ ತೆಗೆದು ಹೊಡೆದು ಬಿಡೋಣ ಅನ್ನೋ ಸಿಟ್ಟು ಬರ್ತಾ ಐತೆ. ಮತ್ತೆ ಯಾಕೆ ಅವಳು ಫೋನ್ ಮಾಡಬೇಕು? ರವಿ, ಯಾಕೋ ಯಾಕೆ ಒಬ್ಬೊಬ್ಬನೇ ಹಿಂಗೆ ಮಾತಾಡ್ಕೊಳ್ತಾ ಇದೆಯಾ? ಅಲ್ಲ ಅಕ್ಕ, ಅವಳು ನೀನು ಇಲ್ಲಿರೋದಕ್ಕೆ ಇರೋದಿಲ್ಲ ಅಂತ ಹೇಳಿ ಓದವಳು ಮತ್ತೆ ಫೋನ್ ಮಾಡ್ತಾ ಇದ್ದಾಳಕ್ಕ. ಫೋನ್ ಮಾಡ್ತಾ ಇದ್ದಾಳೆ. ಹಾಂ, ಅದಕ್ಕೆ ಬೇಡ ಅಂತ ಹೇಳಿ ಓದವಳು ಫೋನ್ ಯಾಕೆ ಮಾಡ್ಬೇಕು ಹೇಳು? ಫೋನ್ ಯಾಕೆ ಮಾಡ್ಬೇಕು? ಅದಕ್ಕೆ ಫೋನೇ ತೆಗೆದು ಹೊಡಿಯೋಣ ಅನ್ನೋ ಸಿಟ್ಟು ಬರ್ತಾ ಐತೆ. ಸುಮ್ಮನೆ ಫೋನ ಸೈಲೆಂಟ್ ಮಾಡು. ಹೇಳ್ತೀನಿ. ಫೋನ್ ಯಾಕೆ ಮಾಡ್ಬೇಕು ಅವಳು? ಯಾತ ಹೇಳವ್ರೆ ನೀಲಕ್ಕ ಇರಲ್ಲನ ನಿಮ್ಮ ಸುಗುಣಕ್ಕೈಗೆ ರೇಷ್ಮೆ ಸೀರೆನೂ ಕಿವಿ ಕಿಕ್ಕೆಮ್ಮ ಎಲ್ಲ ಕೊಡಿಸ್ಕೊಂಬಂದ ಇದ್ದಾನೆ ಅಂತ ಹೇಳಿ ಹೇಳಿರ್ಬೇಕು. ಅದಕ್ಕೆ ಫೋನ್ ಮಾಡ್ಯಾವಳೆ. ಅವಳು ಬಲು ಹೊಟ್ಟೆ ಉರ್ಕಂತಾಳೆ ಸುಗುಣಕ್ಕ. ಹೌದೇ, ನೀ ಅಮ್ಮ ಹಂಗೆ ಹೇಳ್ತಾಳೇನು? ಹೇಳ್ತಾಳೆ ಅಂದ್ರೆ ಎಲ್ಲ ಫೋನ್ ನಂಬರಿಗೆ ಕೇಳಿರ್ತಾಳಲ್ಲ, ಹೇಳ್ತಾಳೆಲ್ಲ ಫೋನ್ ಮಾಡಿ. ಉರ್ಕಂಬ್ಲೇಳು, ಸುಮ್ಮನಿರು. ಉರ್ಕಂಬ್ಲೇಳು, ಉರ್ಕೊಂಡು ಹೋಗ್ಲೇಳು. ಅದಕ್ಕೆ ಕಣ ಪ್ರವಿ ನಿನ್ಗೆ ಹೇಳಿದ್ದು. ಬೇಡ ಕಣ ಮದುವೆ ಆಗೋದು ಅಂತೇಳಿ. ಸುಮ್ಮನೆ ಟೆನ್ಷನ್ ತಬಿಡ. ಮಟನ್ ಸಾರು ಆಗ್ತೈತೆ, ಊಟ ಮಾಡುವಂತೆ. ಮಟನ್ ಸಾರು ರೆಡಿ ಆಗ್ತೈತೆ. ಚೆನ್ನಾಗೈತೆ. ಮಟನ್ ಸಾಂಬಾರು ಮಾತ್ರ ಸೂಪರ್ ಆಗೈತೆ. ಊಟ ಮಾಡೋಣ ಒಟ್ಟಿಗೆ ಕುಕ್ಕೊಂಡು. ನೀನೇನು ಟೆನ್ಷನ್ ತಬೇಡ. ಸುಮ್ಮನೆ ಸೈಲೆಂಟ್ ಮಾಡಲ್ಲ, ಹಾಕು ಫೋನ್ ಹೇಳ್ತೀನಿ. ಸ್ವಲ್ಪ ದಿನ ಕೆಲಸ ಆಗೋವರೆಗೂ ಸುಮ್ಮನೆ ಇರ್ತೀನಿ, ಆಮೇಲೆ ಹೋಗಿ ಅವ್ರಿಗೆ ನೋಡು ಇದಾವ ಗ್ರಾಚಾರ. ಮತ್ತೆ ಸುಮ್ಮನಿರು. ಸ್ವಲ್ಪ ದಿನ ಕೆಲಸ ಆಗತ್ತಕ್ಕ ಯಾಕೆ ನೀನು ತಲೆ ಕೆಡಿಸ್ಕೊಬೇಡ. ಇನ್ನು ಯಾವಾಗಂತಿ ಫಸ್ಟ್ ರಿಜಿಸ್ಟರ್ ಮಾಡಿಸ್ಕೆ ನೀನು. ಫಸ್ಟ್ ರಿಜಿಸ್ಟರ್ ಮಾಡಿಸ್ಕೊಂಡು ಬುದ್ಧಿವಂತನಾಗ ಕಲಿ. ಅವ್ರ ಅಕ್ಕ ಓದ್ಲು ನೋಡು, ಅವ್ರ ಅಕ್ಕನ ಮನೆ ಕಿಕ್ಕೊಂಡ ಏನು ಕೆಲಸ ಆಗಲಿಲ್ಲ ಅಂತಾರೆ. ಫಸ್ಟ್ ನಿನ್ನ ಕೆಲಸ ಆಗಲಿ ಪಾಪ. ಅದಕ್ಕೆ ಯಾಕೆ ನಾನು ಏನೂ ಮಾತಾಡೋಕೆ ಹೋಗಲಿಲ್ಲ. ಈಗ ಒಳ್ಳೆ ಕೆಲ್ಸಗಳಾಗಬೇಕಾದ್ರೆ ಸುಮ್ಮನೆ ಜಗಳ ಮಾಡ್ಕೋಬಾರ್ದಂತೆ. ಅದಕ್ಕೆ ಮುಂಚೆಗೆ ನಾನು ನಿನ್ನ ಮಾತು ಕೇಳಿದ್ರೆ ಎಷ್ಟು ಬುದ್ಧಿವಂತ ಆಗ್ತಿದ್ನಲ್ಲಪ್ಪ ಅನ್ನಿಸ್ತೈತೆ. ಸ್ವಲ್ಪ ಕೆಲಸ ಆಗೋವರೆಗೂ ಯಾರ ಹತ್ರನೂ ಜಗಳ ಮಾಡ್ಕೋಬೇಕು ಹೋಗ್ಬಾರ್ದು. ಸುಮ್ಮನಿರು, ಟೆನ್ಷನ್ ತಬೇಡ. ಸಾರು ಆಗ್ತೈತೆ, ಮುದ್ದೆ ಮಾಡ್ತೀನಿ. ಉಂಬನೆಲ್ಲ ಕುಕ್ಕೊಂಡು. ಮಟನ್ ಸಾರು, ಮ್ಯಾಕೆ ಮಟನ್ ಚೆನ್ನಾಗೈತೆ. ಒಳ್ಳೆ ಮಟನ್ ತಂದಿದೀಯಾ. ಉಂಬನ್ ಸುಮ್ಮನಿರು. ಸೈಲೆಂಟ್ ಮಾಡಿಕೆ ತೆಗೆತ ಸುಮ್ಮನೆ. ಅವಳ ನಂಬರ್ ಬ್ಲಾಕ್ ಮಾಡಿಬಿಡು, ಹೇಳ್ತೀನಿ. ಬ್ಲಾಕ್ ಮಾಡಿಬಿಟ್ರೆ ಯಾರು ಯಾತಕ್ಕೆ ಹೇಳಲ್ಲ, ಸುಮ್ಮನೆ ಆಗ್ತಾರೆ. ಸುಮ್ಮನೆ ಬ್ಲಾಕ್ ಮಾಡಿ ಹೇಳ್ತೀನಿ. ಬಿಡಕ್ಕ, ಮಾಡ್ತೀನಿ ನಾನು ಎಲ್ಲನ ಅವಳಿಗೆ. ನೀನು ಮಾತು ಕೇಳ್ಬೇಕಾಯ್ತು ಸುಗುಣಕ್ಕ. ಮತ್ತೆ ನಾನು ಮಾತು ಕೇಳಿದ್ರೆ ಬುದ್ಧಿವಂತ ಆಗ್ತಿದ್ದೆ. ಏನು ಮಾಡ್ತಿ ಬಿಡು, ಆಗ ಹೋಗೈತಿ. ಇಲ್ಲಡ ಅವಳಾಗಿ ಅವಳು ಬಂದರೆ ಬೋರ್ಲಿಲ್ಲ ಅಂದ್ರೆ ಕರ್ಕೊಂಡು ಬರೋಕ್ಕೆ ಹೋಗ್ಬೇಡ. ಸುಮ್ಮನೆ ಡೈವರ್ಸ್ ಕೊಟ್ಬಿಡು. ಹ್ಞೂನಕ್ಕ, ನೀನು ಹೆಂಗೆ ಹೇಳ್ತೀಯ ಹಂಗೆ ಕೇಳ್ತೀನಿ. ನೀನು ಹೆಂಗೆ ಹೇಳ್ತೀಯ ಹಂಗೆ ಕೇಳ್ಕೊಂಡಿರ್ತೀನಿ ಸುಗುಣಕ್ಕ. ಸ್ವಲ್ಪ ದಿನ ಕೆಲಸ ಆಗೋವರೆಗೂ ಇವಾಗ ಯಾತನು ಡೈವರ್ಸ್ ಪೈವರ್ಸ್ ಅಂತ ಹೋದ್ರೆ ಸುಮ್ಮನೆ ಯಾಕೆ ಒಟ್ಟು ಇಲ್ಲೋದೆಲ್ಲ ಸಮಸ್ಯೆಗಳು ಆಗ್ತವೆ ಅಂತ. ಇಲ್ಲಿ ನೋಡಲ್ಲಿ ಡೈವರ್ಸ್ ಕೊಡ್ತೆ, ಅರ್ಧ ಭಾಗ ಕೊಡ್ಬೇಕೇನಪ್ಪ. ಅರ್ಧ ಭಾಗ ಕೊಡ್ಬೇಕು ಇವಾಗ ಆಸ್ತಿ. ಸುಮ್ಮನೆ ಇದನ್ನ ರಿಜಿಸ್ಟರ್ ಮಾಡಿಸ್ಕೆ ಮತ್ಕಿನ ಮುಂಚೆಗೆ ನೀನು ಸುಮ್ಮನೆ ಡೈವರ್ಸ್ ಕೊಟ್ಟರೆ ಆಸ್ತಿ. ಬೇಡ ಸುಮ್ಕಿರು. ಇವಾಗ ಅದು ಇದು ಅಂತ ಹೇಳಿ ಮಾತಾಡೋಕೆ ಹೋದ್ರೆ ಸುಮ್ಮನೆ ಇಲ್ಲದೆಲ್ಲ ಗಲಾಟೆಗಳಾಗ್ತವೆ. ಫಸ್ಟ್ ನಮ್ಮ ಕೆಲಸಗಳಾಗಲಿ ಸುಗುಣಕ್ಕ. ನಮ್ಮ ಕೆಲಸಗಳಾಗಬೇಕು ಮೇನು. ಫಸ್ಟ್ ನಮ್ಮ ಕೆಲಸ ಆಗಬೇಕು. ಸರಿ ಆಯ್ತು ಹೇಳು. ನೋಡ ಆಮೇಲೆ ತೀರಾನ ಕೊಡೋದಾಗುತ್ತೆ. ಅವಳೇನೋ ಅವಳಾಗಿ ಅವಳು ಬೋರ್ಲಿಲ್ಲ ಅಂತಂದ್ರಿ ನಿಗಳಮ್ಮ ನಮ್ಮ ಅಕ್ಕಯ್ಯರು ಬತ್ತಾ ಹೋಗ್ತಾ ಇರ್ತಾರೆ. ನಮ್ಮ ಅಕ್ಕಯ್ಯರ ಮಾತು ಕೇಳ್ಕೊಂಡು ನನ್ನ ಮಾತು ಕೇಳ್ಕೊಂಡು ಇರೋದಾದ್ರೆ ಇರು, ಇಲ್ಲ ಅಂತಂದ್ರೆ ಹೋಗ್ತಾ ಇರೋ ಅಂತ ಒಂದು ಅಷ್ಟೇ. ಅವ್ರ ಅಪ್ಪರೇನೇ ನಿನ್ನನ್ನು ಮದುವೆ ಮಾಡ್ತಾರೆ. ಕಳಿಸಿ ಹೇಳ್ತೀನಿ. ಕಳಿಸಿರೇ ಮತ್ತೆ ಹೋಗಿ ಅಲ್ಲೇ ಇರಲಿ. ಅಲ್ಲೇ ಇದ್ರೇನೆ ಅವಳಿಗೆ ಬೂದು ಬರೋದು. ಸ್ವಲ್ಪ ದಿನ ಅಲ್ಲೇ ಇರಬೇಕು. ಅವಳಾಗಿ ಹೇಳಿ ಬರ್ಬೇಕು, ನೀನಂತ ಕರಿಯಕ್ಕೆ ಹೋಗ್ಬೇಡ. ಇಲ್ಲಪ್ಪ, ನಾನೇನು ಕರಿಯಕ್ಕೆ ಹೋಗ್ತೀನಿ. ನಾನು ಯಾವುದೇ ಕಾರಣಕ್ಕೂ ಹೋಗಿ ಕರಿಯಕ್ಕಂತೂ ಹೋಗಲ್ಲ. ಹೋಗಿದ್ದಾಳ ಬರಲಿ. ನಾನೇನು ಅವಳು ಹೋಗು ಅಂದನಲ್ಲ, ನೀನು ಇರು ಅಂದನಲ್ಲ, ನಾನು ಏನೇನು ಅಂದಿಲ್ಲ ಅವಳನ್ನ. ಅವಳಾಗಿ ಅವಳು ಹೋಗಿ ಅವಳಾಗಿ ಅವಳು ಬರ್ಬೇಕು ಅಷ್ಟೇ. ಅಲ್ಲ ಇವಳು ಯೋಟಿದ್ದು ಮಾಡ್ಯವಳೆ. ಇವತ್ತು ಇವಳು ಮಾತು ಕಟ್ಕೊಂಡು ಆ ಹುಡುಗಿನ ತವ್ರ ಮನೆಗೆ ಕಳಿಸಿದ್ಯಲ್ಲ ನೀನು. ಇವ್ರು ಬಂದ್ರೆ ಆಲೇನೆ. ಅಲ್ಲ, ನಿಮಗೆ ಏನು ವಿಷಯ ಗೊತ್ತಿಲ್ಲ ಅಲ್ಲ. ನಿಮ್ಮನ್ನ ಹೆಣ್ಮಕ್ಳನ್ನೆಲ್ಲ ನಾ ಕರಿಬೇಡ್ರಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ಲು ಅವಳು. ಶಿವಗುಣಕ್ಕ ಬರೋದೇ ಬೇಡ ಅಂತಂದ್ಲು. ಅದಕ್ಕೇನೆ. ಮತ್ತೆ ಇಷ್ಟೊಂದು ತಮ್ಮಗೆ ಅನ್ಯಾಯ ಮಾಡೋಳು, ತಮ್ಮ ಕೇಡ್ ಬಯಸೋಳು ಯಾಕೆ ಬರಬೇಕು ಇಲ್ಲಿಗೆ? ಇವಳು ನಮಗೇನೆ ಎಂತೆಂಥ ಮಾತು ಅಂದು ಕಳಿಸಿದ್ಲು ಗೊತ್ತೇ. ನಾವು ಒಳ್ಳೇದು ಮಾಡಿದ್ದಕ್ಕೆ ಇವಳ್ತಾಗೆ ಮಕ್ಕ ಉಗಿಸ್ಕೊಂಡು ಬಂದಿದ್ದೀವಿ. ಇವಳು ಒಳ್ಳೆಯಳಲ್ಲ. ನಮ್ಮನೆ ಅಕ್ಕ ತಂಗಿಯರ್ನು ಅಣ್ಣ ತಮ್ಮಗಳನ್ನ ಸೇರ್ದಿಲ್ದಾಳು. ಇವಳು ಹೆಂಗ ಬಿಡ್ಕೊಂಡೆ ಮನೆ ಯಾಕೆ ನೀನು? ಅವಳನ್ನು ಕಳಿಸಿದ್ಯಲ್ಲೋ. ಅವಳಿಂದ ಇವತ್ತು ನಮ್ಮ ಜೀವನ ಬಂಗಾರ ಆಗೈತಿ. ಅವಳು ಹೇಳಿಕೆ ಇವತ್ತು ನಮ್ಮ ಜೀವನ ಚೆನ್ನಾಗೈತೆ ಕಣು. ಇವಳು ಮಾತು ಕೇಳ್ತಾ ಇದೆಯಲ್ಲ ನೀನು. ನಾವು ಹಾಕಲ್ಲ ಕಣು. ಅವಳೊಬ್ಳು ತಾಗೆ ಹಾಕಿಸ್ಕೊಳ್ಳೋ ನೋಡ ನೀನು. ಅವಳೊಬ್ಳು ತಾಗೆ ಹಾಕಿಸ್ಕೊಳ್ಳೋ. ನಾವು ಒಪ್ಕೊಂಡ್ವಿ. ಬಿಡತ್ತ ಹೋಗ್ಲಿ ಅಂತ. ಹಿಂಗೆ ನೀನು ಅವಳನ್ನ ಗಲಾಟೆ ಮಾಡಿ ಅಲ್ಲಿ ಕಳಿಸಿದ್ಯಾ ಆಮೇಲೆ ನಾವು ಒಪ್ಕೊಂಬಲ್ಲ ಕಣು. ನಾವು ಒಪ್ಕೊಂಬಲ್ಲ. ಅದೇನಾಗುತ್ತಾ ಆಗಲಿ ನೋಡೋಣ. ಏಯ್, ನಿಮ್ಗೇನು ತಲೆಗೆ ಕೆಟ್ಟೈತಿ? ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ತಲೆ ಕೆಟ್ಟಾರಂಗೆ ಮಾತಾಡ್ತಾ ಇದ್ದೀರಲ್ಲ ನೀವು. ಮತ್ತಿವಾಗ ನೀನು ಒಬ್ಳತಾಗೆ ಹಾಕಿಸ್ಕೊಂಬ್ಲೇಳು. ನೀನು ಒಬ್ಳನ್ನೇ ಕರ್ಕೊಂಬಂದು ಇವತ್ತೇನು ಅವಳನ್ನು ಈ ಮನೆ ಅವಳು ಆಗೋದಕ್ಕೆ ಉಳ್ದೈತೆ. ಇನ್ನೊಬ್ಳು ಯಾರನ್ನ ಆಗಿದ್ರೆ ಏರ್ತಿರ್ಲಿಲ್ಲ. ಅದ ಇವತ್ತು ಇವಳು ಮಾತು ಕೇಳಿ ಅವಳನ್ನ ತೋರ್ ಮನೆಗೆ ಕಳಿಸಿದ್ಯಲ್ಲ ನೀನು.
ನಮಗೆ ಫೋನ್ ಮಾಡಿ ಆ ಹುಡುಗಿ ಹಂಗೆ ಕಣ್ಣೀರು ಹಾಕ್ತು ನಾವು ಹಾಕಲ್ಲ. ಅಕ್ಕ ಬರೀಲಿ ಸಮಾಧಾನದಾಗ ಕೂತ್ಕೊಳ್ರಿ. ಮಟನ್ ತಗೊಂಬಂದಿದ್ದೀನಿ, ಮಟನ್ ಸಾಂಬಾರು ಊಟ ಮಾಡಿ ಸಮಾಧಾನದಾಗ ಮಾತಾಡೋಣ, ಕೂತ್ಕೊಳ್ರಿ. ಅವ್ಳು ಮಾಡಿರೋವೆಲ್ಲನ ಹೇಳ್ತಾನೆ ಸಮಾಧಾನದಾಗೆ ಕೂತ್ಕೊಳ್ರಿ. ಇಲ್ಲಿ ಮಟನ್ ತಂದವನಿ 2 kg ಮೇಕೆ ಮಟನ್ ಉಣ್ಮಂತ್ರಿ ಆರಾಮಾಗಿ ಕೂತ್ಕೊಂಡು ಮಾತಾಡವನ. ಇಲ್ಲಿ ನೋಡು ಅವಳು ನಾನು ಹೇಳ್ದಂಗೆ ಕೇಳಬೇಕು ಅಲ್ಲ. ನನ್ನ ತಮ್ಮ ಗಂಡಸಾಗಿ ಅವಳು ಹೇಳ್ದಂಗೆ ಕೇಳ್ಬೇಕಾ ಏನು ಇವಳು ಹೇಳ್ದಂಗೆ ಅವಳು ಕೇಳ್ಬೇಕಾ? ಅವಳು ಹೇಳ್ದಂಗೆ ಕೇಳ್ಬೇಕಂತಿ. ಅದು ಹೆಂಗೆ ಕೇಳ್ತಾರೆ ಗಂಡಸರು? ಯಾರೂ ಕೇಳಲ್ಲ. ಅವಳು ಹೇಳ್ದಂಗೆ. ಅದಕ್ಕೇನೆ ನಾನು ಹೇಳಿರೋದು ನಡಿಬೇಕು ಅಂತಂದ್ರು. ಅವರು ಹಂಗೆ ನೆಂಟ್ರು. ನಾವು ಹೇಳ್ದಂಗೆ ನಡಿಬೇಕು, ನಾವೆಲ್ಲ ಕೊಡ್ಸಿದ್ದೀವಿ, ಮಾಡಿದ್ದೀವಿ, ಬೈಕ್ ಕೊಡ್ಸಿದ್ದೀವಿ ಅಂದ್ರಂತೆ. ಅಲ್ಲ ಕಣೆ ಅಕ್ಕ, ನೀವು ಕರಿಬೇಡ್ರಿ ಅಂತ ಹೇಳ್ತಿರಲ್ಲ, ನಿಮ್ಮನ್ನೇ ಕರೆದಂಗಿದ್ರೆ ನಿಮ್ಗೆ ಎಷ್ಟು ಬೇಜಾರಾಗೋದು ಹೇಳು? ಎಷ್ಟು ಬೇಜಾರಾಗೋದು? ನೀವು ಮಾತ್ರನ ಇವಾಗ ಅವಳನ್ನು ಕರೆದೈದ್ರೆ ಅಂತೇಳಿ ನೀವು ಗಲಾಟೆ ಮಾಡ್ತೀರಲ್ಲ. ಈಗಳೇ ನೀನು ನಮ್ಮಂಗೇನೆ ಹೆಣ್ಮಗಳು, ಕರಿ ಹತ್ಕೊ ಕಳ್ಸೋದ್ಕೊ ನಾವೇನೇನು ಇವತ್ತೇನು ಕರಿಬೇಡ್ರಿ ಅಂತಲ್ಲ. ನೀನು ಮಾಡಿರೋ ಕೆಲಸ ಅಂಥದ್ದು. ನೀನು ಬಂದು ಅವಳನ್ನ ಯಾಕೆ ಇಲ್ಲದ್ದೆಲ್ಲ ಗಲಾಟೆ ಮಾಡಿ ಕಳಿಸ್ಬೇಕು? ಅಲ್ಲ ಕಣು, ನೀನು ಹೋಗಿ ಅವಳನ್ನ ಕರ್ಕೊಂಬರ್ಬೇಕು. ಅವಳನ್ನ ಗಲಾಟೆ ಮಾಡಿ ಕಳಿಸ್ಬೇಕು ನೀನು. ಗಲಾಟೆ ಮಾಡಿ ಕಳಿಸಿಲ್ಲ ಕಣಮ್ಮ. ಇದಾಗಿರೋದು ಏನಂತಂದರೆ ಗಲಾಟೆ ಮಾಡಿ ಕಳಿಸಿಲ್ಲ ಅವನು. ಏನು ಬಿಡು, ನಮ್ಮ ಅಕ್ಕನ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಅಂದ್ರೆ ಅವಳು ಒಪ್ಪಲಿಲ್ಲ. ನಾನು ಮಾತಾಡ್ಸಲ್ಲ. ನಾನು ಸುಗುಣ ಬಂದ್ರೆ ಈ ಮನೆಗೆ ನಾನು ಬರೋಲ್ಲ ಅಂತ ಅವಳು. ಹಿಂಗೆ ಒಬ್ರಿಗೊಬ್ರು ಪರದಾಡ್ಕೊಂಡು ಹಿಂಗೆ ಹೋಗಿರತ್ತೆ ಕಣಮ್ಮ. ಇವನೇನು ಗಲಾಟೆ ಮಾಡಿ ಹೋಗು ಅಂತ ಇವನು ಹೇಳಿಲ್ಲ, ಅವಳು ಏನು ಅಂದಿಲ್ಲ, ಏನಿಲ್ಲ. ಇವಳು ಬಂದಿರೋದು ಅವಳೇ ಹೋಗಿರೋದು ಬ್ಯಾಗ್ ತಗೊಂಡು. ಅವ್ರಪ್ಪ ಇರೋನು ಎಲ್ಲ ಬಾ ಅಂದ್ರಂತೆ, ಅದಕ್ಕೆ ಹೋಗಿ ಅವಳೆ. ಅದಕ್ಕೆ ನಾನು ನೀನು ಕರ್ಕೊಂಬರಪ್ಪ ಅಂತ ಹೇಳ್ತಾ ನೀವು ನಾನು ಹೋಗಲ್ಲ, ನಾನು ಯಾಕೆ ಹೋಗೋಣ, ನಾನು ಕರ್ಕೊಂಬರಕ್ಕೆ ಅವಳಗೆ ಹೋಗ್ಯಾಳ ಬರಲಿ ಹೇಳು ಅಂತ ಇವನು ಅಂತಾನೆ. ಯಾರಿಗೆ ಹೇಳ್ತಿ, ಯಾರಿಗೆ ಬಿಡ್ತೀಯಮ್ಮ? ನಮಗೆ ಫೋನ್ ಮಾಡಿದ್ಲು, ಅದಕ್ಕೆ ನಾವು ಹೋಗಿ ಅಲ್ಲಿಗೆ ಮಾತಾಡ್ಸ್ಕೊಂಬಂದು ಪಾಪ ಕಣ್ಣೀರು ಹಾಕಳು. ನೋಡಿ ಇವಾಗ ಹೆಂಗೆ ಮಾಡ್ಬಿಟ್ಟ ನಿನ್ನ ತಮ್ಮ. ಇವಾಗ ಅವಳೇ ಮುಖ್ಯ ಆಯ್ತು ಅಂತ. ಇವಾಗ ಹೋಗಿ ಕರ್ಕೊಂಬ. ಅವಳು ಬಂದ್ರೇನೆ ಋತು ಈ ಮನೆಗೆ ಬಂದ್ರೆ ನಾವಿಬ್ರು ಸೈನ್ ಹಾಕೋದು. ಋತು ಇಲ್ಲಿ ಬರಬೇಕು, ಈ ಮನೆಗೆ ಬಂದ್ರೇನೆ ನಾನು ಸೈನ್ ಹಾಕೋದು. ಇವ್ರದ್ದು ಒಳ್ಳೆ ಚೆನ್ನಾಗತ್ತ ಅಕ್ಕ. ನೀವು ಮುಂಚೆಗೆ ಹೇಳಿದ್ರಿ ತಾನೇ, ಮುಂಚೆಗೆಲ್ಲ ಆಧಾರ್ ಕಾರ್ಡ್ ಎಲ್ಲ ಕಳಿಸ್ಬಿಟ್ಟು ನಾವು ಹಾಕ್ತೀವಿ, ನಮ್ದೇನಿದಿಲ್ಲ ಅಂತ ಹೇಳಿ ಹೇಳಿದಾರು. ಇವಾಗ ಹಿಂಗೆ ಮಾತಾಡ್ತಾ ಇದ್ದೀರಾ? ಋತು ತವ್ರ ಮನೆಗೆ ಹೋಗಿರೋದಕ್ಕೆ ನಾವು ಹಾಕಲ್ಲ ಕಣು. ಋತು ಅವಳು ತವ್ರ ಮನೆಗೆ ಹೋಗ್ಯವಳಿ, ಅದಕ್ಕೆ ನಾವು ಹಾಕಲ್ಲ. ಅವಳು ಪಾಪ ಅವಳು ಯಾಕೆ ಹೋಗ್ಬೇಕು ಹೇಳು? ಅವಳು ಎಷ್ಟು ಕಷ್ಟಪಟ್ಟು ಪಾಪ ಈ ಮನೇನ ನೋಡ್ಕೊಂಡವಳಿ. ಇವತ್ತು ಅವ್ರು ಇರೋದಕ್ಕೆ ಕಣು ಈ ಮನೆಯಾಗಿರೋದು. ಬೇರೆ ಅವಳು ಬಂದರೂ ಇಲ್ಲಿ ಇರ್ತಿರ್ಲಿಲ್ಲ. ನಮ್ಮ ಕಾಲದಾಗೆ ನಾವು ಅಷ್ಟೇ ಮಾತಾಡಿವಿ, ನಾವು ಅಂದ್ವಿ. ನಮ್ಮ ಕಾಲದಾಗೆ ಅವಳು ಇರ್ತಿರ್ಲಿಲ್ಲ ಕಣ, ಅವಳಾಗತ್ತೆ ಇದ್ದಾಳೆ. ಅವಳನ್ನ ಕರ್ಕೊಂಬ ಹೋಗಿ. ಅವಳು ಬಂದ್ರೇನೆ ನಾವು ಸೈನ್ ಹಾಕೋದು. ಅಲ್ಲ, ನೀವು ತಮ್ಮನ ಬಿಟ್ಟು ಕೊಡ್ತಾ ಇದ್ದೀರಾ? ಹೇಳು ಸುಗುಣ, ನೀನು ಈಗ ಬಂದು ನೀನು ಗಂಡ ಹೆಂಡತಿನ ದೂರ ಮಾಡೋದಲ್ಲ ಕಣಿ. ಬಿಡಪ್ಪ, ಇಬ್ಬರಳು ಸೇನಕ್ಕಿರಪ್ಪ ಆಗ್ತೀನಿ ಅಂತ ಹೇಳ್ಬೇಕೆ ಹೊರ್ತನು ಇಂಥವು ಮಾಡಬಾರ್ದು. ಅವಳನ್ನ ದೂರ ಕಳಿಸ್ಬಾರ್ದು ಕಣಿ. ಹೋಗ್ಲಿ ಹೇಳು ಅವಳಿಂದಲೇ. ಮತ್ತು ನನ್ನ ತಮ್ಮ ಎಷ್ಟು ಬೇಜಾರಾಗ್ಯವನಿ ಅವಳಿಂದ. ನಾ ಬೋಲ್ ಒಯ್ಯಂದ ಇದ್ದಾನೆ. ನನ್ನ ತಮ್ಮಗೆ ಯೋಟೋ ಒಯ್ಯ ಅಂತ ಹೇಳಿ ಅವಳು. ಅವ್ರು ಹೇಳ್ದಂಗೆ ಕೇಳ್ಬೇಕಂತ ಏನಂತದ್ದು ಇವ್ನು ಕೆಲಸದಾಗ ಇದ್ದಾನೆ. ಏನು ಅವ್ರು ಕೊಡೋ ಅಂಥದ್ದು ಈಗ ಆಸ್ತಿ ಸಿಕ್ಕೈತೆ, ನಾವು ಕೊಟ್ಟಿದ್ದೀವಿ, ನಾವು ಹೇಳ್ದಂಗೆ ಕೇಳ್ಬೇಕು ನಿನ್ನ ತಮ್ಮ. ನಾವು ಹೇಳ್ದಂಗೆ ಕೇಳ್ಬೇಕು ಅಂಬನಂತ ಅವ್ನು ವರ್ಷ. ನನ್ಗೆ ಹಂಗೆ ಹೇಳೋನು. ನಿನ್ನ ತಮ್ಮ ಹೇಳ್ದಂಗೆ ಕೇಳ್ಬೇಕು, ನಾವು ಹೇಳ್ದಂಗೆ ಕೇಳ್ಬೇಕು ಅಂತ. ನಾನು ಬರ್ತಾ ಹೋಗ್ತಾ ಇರಬಾರ್ದಂತ ಈ ಮನೆಗೆ. ಹಂಗಾರೆ ನನಗೇನು ಸಂಬಂಧ ಇಲ್ಲ, ನನಗೆ ತವ್ರ ಮನೆ ಅಲ್ಲ ಹಂಗಾರೆ. ಅವಳು ಋತು ಬರಬೇಡ ನೀನು ಅಂತಾಳೆ. ಅದೇನು ಬರ್ದಂಗೆ ಇರ್ತಾರೆ ಈ ಮನೆಗೆ. ಅದಕ್ಕೆ ನನ್ನ ತಮ್ಮ ನನ್ನ ಕರೆದು ಕಳಿಸ್ತೀನಿ, ನನ್ನ ತಮ್ಮನ ತಂಗ ಚೆನ್ನಾಗಿದ್ದೇ ಇರ್ತೀನಿ ಅಂತ ಹೇಳಿ ಇವಳು ಹೇಳಿದ್ಲು. ನನಗೆ ಇವಾಗ ನೋಡು ನಾನು ಇರೋದಿಲ್ಲ, ಇವಳು ಬಂದವಳೆ ಅಂದರೆ ಅಂತ ಬ್ಯಾಗ್ ತಗೊಂಡು ಕೊಯ್ನು ಅದೇ ಮುಂಚ್ಕೊಂಡು ಹೊರಟುಬಿಟ್ಲು. ಇವನೇನು ಅಂದಿಲ್ಲ ಏನಿಲ್ಲ, ನೀನು ಹೋಗಮ್ಮ ಅಂತ ಅಂದಿಲ್ಲ ಏನಿಲ್ಲ. ಕೊಯ್ನು ಅವಳಿಟ್ಕೊಳ್ಳಿ ಬ್ಯಾಗ್ ತಗೊಂಡು ಹೋಗ್ಬಿಟ್ಲು. ಅಪ್ಪನ ಮನೆ ಐತೆ, ನನ್ನ ಚಿಕ್ಕಪ್ಪ ಇದ್ದಾನೆ, ನೋಡ್ಕೊಂತಾನೆ, ಆಸ್ತಿ ಐತೆ, ನಾವು ಸೆನಕ ಇದ್ದೀವಿ, ಮನೆ ಕಡೆಗೆ ಸಾವುಕಾರರು ಅಂತ ಹೇಳಿ ಬ್ಯಾಗ್ ತಗೊಂಡು ಕೊಯ್ನು ಹೊರಟುಬಿಟ್ರೆ ಇವನು ಹೋಗಿ ಕರ್ಕೊಂಬರಕ್ಕೆ ಹೋಗ್ತಾನೆ ಇವನು. ಇವಾಗ ನಾವು ಸೈನ್ ಹಾಕ್ಬೇಕಂತಂದ್ರೆ ಋತುನು ಇಲ್ಲಿಗೆ ಬಂದರೆ ಕಣೋ ನಾವು ಸೈನ್ ಹಾಕೋದು. ಋತು ಈ ಮನೆ ಬರಬೇಕು. ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಅವಳನ್ನ ಕರ್ಕೊಂಬ, ಅವಳ ಚೆನ್ನಾಗಿರು, ಆವಾಗಲೇ ನಾವು ಸೈನ್ ಹಾಕೋದು. ಅಕ್ಕ, ಇದು ಒಳ್ಳೆ ಚೆನ್ನಾಗಾಯ್ತು ಕಣ್ರಿ. ನೀವಿಬ್ರು ಒಪ್ಕೊಂಡರು. ಇವತ್ತು ಅವಳು ತವ್ರ ಮನೆಗೆ ಹೋಗ್ಯವಳೆ ಅಂತ ಹೇಳಿ ನೀವು ಇವಾಗ ಅಲ್ಲೇ ಸೈನ್ ಹಾಕಲ್ಲ ಅಂತ ಹೇಳ್ತಾ ಇದ್ದೀರಲ್ಲೇ. ಅಬ್ಬ, ಮೂವಾರ್ದಾಗೂ ನನಗೆ ತಲೆ ಕೆಟ್ಟೋಗುತ್ತೆ. ಮೂವಾರು ಒಂದೊಂದು ಥರ ಮಾತಾಡ್ತೀರ. 3 ಅಕ್ಕ ಇದ್ದೀರ. 3 ಅಕ್ಕ ಇರೂ ಏನು ಒಬ್ಬರ ಇಬ್ಬರಾಗಿದ್ದರೆ ಬಿಡು ಅನ್ಬೋದಾಗಿತ್ತು. 3 ಇದ್ರೂ 3 ತಲೆ ಕೆಡಿಸ್ಕೋಬೇಕಂದ್ರೆ ನನಗೆ ಆಗಲ್ಲ. ಅದು ಏನು ಮಾಡ್ತೀರಾ ಮಾಡ್ಕೊಳ್ರಿ, ಸಮಾಧಾನದಾಗ ಕೂತ್ಕೊಳ್ರಿ. ಅದೇನು ಎತ್ತ ಅಂತ ಹೇಳಿ ಹೇಳ್ತೀನಿ ಅಂತಂದ್ರೂ ಕೇಳಂಗಿಲ್ಲ ಅಂದ್ರೆ ನೀವು ಇಷ್ಟೊಂದು ಹಾರಾಡ್ತಾ ಇದ್ದೀರ. ಅಲ್ಲಿಗೆ ಹೋಗಿ ಅವಳೆಲ್ಲ ಹೇಳಿದ್ಲು ಅಂತ ಹೇಳಿ ಕೂತ್ಕೊಳ್ರಿ, ಸ್ವಲ್ಪ ಸಮಾಧಾನದಾಗ ಕೂತ್ಕೊಳ್ರಿ, ಎಲ್ಲ ಮಾತಾಡ್ತೀನಿ ನಾನು. ಅಷ್ಟೇ ಹೇಳೋದು. ಋತು ಇಲ್ಲಿಗೆ ಬರಬೇಕು, ನಾವು ಆವಾಗಲೇ ಸೈನ್ ಹಾಕೋದು ಅಷ್ಟೇ. ಋತು ಆಗಕ್ಕೆ ಈ ಮನೆ ನಡೆದೈತಿ. ಇವಾಗ ಬಂದ್ಬಿಟ್ಟು ಇವಳು ಇಷ್ಟೊಂದು ಫಿಟ್ಟಿಂಗ್ ಇಕ್ಕಿ ಇವಾಗ ಹೆಂಗೆ ಮಾಡ್ತಾ ಇದ್ದಾಳೆ ನೋಡ್ರಿ. ಅದಕ್ಕೆ ಮತ್ತೆ ಋತು ಈ ಮನೆಗೆ ಬಂದ್ರೇ ನಾವು ಸೈನ್ ಹಾಕೋದು ಅಂತ ನಾವು ಪಟ್ಟು ಹಿಡಿದು ಕೂತ್ಕೊಂಡಿದ್ದೀವಿ.
ನೋಡೋಣ. ಅದು ಹೆಂಗೆ ಇವಾಗ ಅವಳೊಬ್ಳೆ ಆಗ್ತಿಡ್ಕೆ ಆಗುತ್ತೇನೋ ಅಂತೆ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.